ನಮಸ್ಕಾರ ಸ್ನೇಹಿತರೆ. ಸಮುದ್ರದ ಅಲೆ ದಡಕ್ಕೆ ಬಂದು ಒಬ್ಬ ಹುಡುಗನ ಪಾದರಕ್ಷೆಯನ್ನು ಸೆಳೆದೊಯ್ಯಿತು. ಆಗ ಆ ಬಾಲಕ ಮರಳಿನ ಮೇಲೆ ಸಮುದ್ರ ಕಳ್ಳ ಎಂದು ಬರೆದ. ಸ್ವಲ್ಪ ದೂರದ ಮತ್ತೊಂದು ದಡದಲ್ಲಿ ಕೆಲವು ಬೆಸ್ತರು ನಿಂತು ಬಲೆ ಬೀಸಿದಾಗ ತುಂಬ ಮೀನುಗಳು ಒಟ್ಟಿಗೆ ಬಲೆಯಲ್ಲಿ ಸಿಲುಕಿದವು. ಆಗ ಬೆಸ್ತರು ಮರಳಿನ ಮೇಲೆ ಸಮುದ್ರ ನಮಗೆ ಅನ್ನ ನೀಡುವ ದೇವರು ಎಂದು ಬರೆದ್ರು. ಓರ್ವ ಯುವಕ ಅದೇ ಸಮುದ್ರದ ಇನ್ನೊಂದು ಭಾಗದಲ್ಲಿ ಮುಳುಗಿ ಅಸುನೀಗಿದ. ಆಗ ಅವನ ತಾಯಿ ಸಮುದ್ರ ಕೊಲೆಗಡುಕ ಎಂದು ಬರೆದಳು. ಮತ್ತೊಂದು ದಡದಲ್ಲಿ ಓರ್ವ ಬಡ ವೃದ್ಧ ಸೊಂಟ ಬಾಗಿಸಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಅನರ್ಘ್ಯ ಮುತ್ತು ಸಿಕ್ಕಿತು. ಆತ ಸಮುದ್ರ ದೊಡ್ಡ ದಾನಿ ಎಂದು ಬರೆದ. ಒಂದು ದೊಡ್ಡ ಅಲೆ ಬಂದು ದಡದಲ್ಲಿ ಮರಳಿನ ಮೇಲೆ ಬರೆದ ಎಲ್ಲ ಅಭಿಪ್ರಾಯ ಸೂಚಕ ವಾಕ್ಯಗಳನ್ನು ಅಳಿಸಿ ಹಾಕಿತು. ಜನ ಏನೇ ಹೇಳಿದ್ರು ಬರೆದ್ರು ವಿಶಾಲವಾದ ಸಮುದ್ರ ತನ್ನ ಅಲೆಗಳ ಆಟದಲ್ಲಿಯೇ ಮುಳುಗಿತ್ತು. ಹಾಗೆಯೇ ನಾವು ಕೂಡ ಸಮುದ್ರದಂತೆ ಎಲ್ಲವನ್ನು ಏಕಭಾವದಿಂದ ಸ್ವೀಕರಿಸುವ ಗುಣ ಅಳವಡಿಸಿಕೊಳ್ಬೇಕೆಂದರೆ ಬೇರೆಯವರ ಅಭಿಪ್ರಾಯ ಚಾಡಿ ಮಾತುಗಳಿಗೆ ಗಮನ ಕೊಡಬಾರ್ದು. ನಿಶ್ಚಯಿಸಿಕೊಂಡಿರುವ ಗುರಿ ಒಳ್ಳೆಯದಾಗಿದ್ದರೆ, ಸಾಗ್ತಾ ಇರುವ ಮಾರ್ಗದ ಬಗ್ಗೆ ನಮಗೆ ಖಾತ್ರಿ ಇದ್ದರೆ ಯಾವುದೇ ಅಡೆತಡೆಗಳನ್ನು ಲೆಕ್ಕಿಸಬಾರ್ದು. ಕಳೆದು ಹೋದ ಸಂಗತಿಗಳ ಬಗ್ಗೆ ಚಿಂತಿಸುತ್ತಾ ಕೂರಬಾರ್ದು. ಸೋಲು, ಗೆಲುವು, ಕಳೆದುಕೊಳ್ಳುವಿಕೆ, ಪಡೆದುಕೊಳ್ಳುವಿಕೆ, ಸುಖ, ದುಃಖ ಇವೆಲ್ಲವುಗಳಿಂದ ಮನಸ್ಸು ವಿಚಲಿತವಾಗದಂತೆ ಎಚ್ಚರ ವಹಿಸಬೇಕು. ಹೀಗೆ ಎಲ್ಲವನ್ನೂ ಸಮಾನವಾಗಿ ಕಾಣುವ ಪ್ರಕ್ರಿಯೆ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ನಿರಂತರ ಅಭ್ಯಾಸದಿಂದ ಆ ಸ್ಥಿತಪ್ರಜ್ಞತೆ ಹೊಂದಬಹುದು. ಪೂರ್ಣ ಪ್ರಮಾಣದಲ್ಲಿ ಅಲ್ಲದೇ ಇದ್ದರೂ ಆ ದಿಕ್ಕಿನಲ್ಲಿ ನಿರಂತರ ಪ್ರಯತ್ನ ಸಾಗ್ತಿರಬೇಕು. ಜೀವನದಲ್ಲಿ ಬರೀ ಸುಖ ಶಾಂತಿಗಳೇ ತುಂಬಿರ್ತಿದ್ದರೆ ಬಹುಶಃ ಮನುಷ್ಯ ಹುಟ್ಟುವಾಗ ಅಳ್ತಾನೆ ಇರಲಿಲ್ಲ. ಹುಟ್ಟುವಾಗ ಅಳುವುದು ಮತ್ತು ಸತ್ತಾಗ ಇನ್ನೊಬ್ಬರನ್ನ ಅಳುವಂತೆ ಮಾಡುವುದು ಇವೆರಡರ ನಡುವಿನ ಸಂಘರ್ಷಭರಿತ ಸಮಯವೇ ಜೀವನವಲ್ವೇ? ಇದನ್ನು ಅರಿತು ನಡೆಯೋಣ. ನಮ್ಮ ಸ್ಪಷ್ಟ ಪಥದಲ್ಲಿ ಮುಂದುವರಿದು ಗಮ್ಯವನ್ನು ತಲುಪೋಣ.